ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತಿನ ಬೆಳಗಿನ ತಿಂಡಿ ಪ್ರಿಪ್ರೇಷನ್ ವೆಜ್ ಪಲಾವ್ ಮತ್ತು ಜೊತೆಯಲ್ಲಿ ಮೊಸರು ಬಜ್ಜಿ. ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ವೆಜ್ ಪಲಾವು. ಮಾಡೋದು ಏನೂ ಕಷ್ಟ ಇಲ್ಲ. ಸ್ವಲ್ಪ ತರಕಾರಿಗಳನ್ನೆಲ್ಲ ಬೇಗನೆ ಹೆಚ್ಚಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಲಂಚ್ ಬಾಕ್ಸಿಗೆ ಆಗ್ಬೋದು, ಬ್ರೇಕ್ಫಾಸ್ಟಿಗೆ ಆಗ್ಬೋದು, ನೀವು ಡಿನ್ನರ್ಗಾದರೂ ತೊಗೊಳ್ಳಿ, ಲಂಚ್ಗಾದರೂ ತೊಗೊಳ್ಳಿ, ಎಲ್ಲ ಟೈಮಿಗೂ ಸರಿ ಹೊಂದೋಂಥ ವೆಜ್ ಪಲಾವ್ ಮಾಡಿದ್ದೀವಿ ಇವತ್ತು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಪಲಾವ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಈ ಚಿಕ್ಕ ಬಟ್ಲಲ್ಲಿರೋದು ತೆಂಗಿನ ತುರಿ, ಆಮೇಲೆ ಚಕ್ಕೆ ಲವಂಗ ಪೌಡ್ರ್ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಎಲ್ಲ ಥರದ ತರಕಾರಿ ತೊಗೊಂಡಿದ್ದೀನಿ. ತರಕಾರಿಗಳನ್ನ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಟಿಪಿಕಲ್ ತರಕಾರಿಗಳಲ್ವ ಪಲಾವ್ದು, ಅದೇ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಅವರೆಕಾಳು ಇತ್ತು ನನ್ನ ಹತ್ರ, ಅವರೆಕಾಳನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ. ಇದಿಷ್ಟು ಸಾಮಗ್ರಿಗಳು ನಮಗೆ ವೆಜ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋದು. ಈಗ ವೆಜ್ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಆ ಬಿಸಿಯಾಗಿರೋ ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಗುಟ್ಟಿದ ಮೇಲೆ ಕರಿಬೇವು ಹಾಕ್ತೀನಿ. ಸಾಸಿವೆ ಸಿಡಿದಾಗಿದ್ದ ತಕ್ಷಣ ಒಂದು 4 ಎಸಳು ಕರಿಬೇವಿನ ಸೊಪ್ಪು. ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ. ಒಂದೆರಡು ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು, ದೊಡ್ಡ ಸೈಜಿನ ಈರುಳ್ಳಿ. ಪಲಾವಿಗೆ ಟೇಸ್ಟ್ ಕೊಡೋದಿದ್ದೇನೆ, ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಈರುಳ್ಳಿ ನೆಕ್ಸ್ಟ್ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಬೇಯೋದಕ್ಕೆ. ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿಕೊಂಡು ಈಗಲೇ ಹಾಕ್ಕೋತೀನಿ. ಮತ್ತು ಕಡಿಮೆ ಬಿತ್ತು ಅಂದರೆ ಆಮೇಲೆ ಬೇಕಾದರೆ ಹಾಕ್ಕೋಬೋದು. ಉಪ್ಪು ಅರಿಶಿನ ಪುಡಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿನಲ್ಲಿ ರಫಾಗಿ ಪಲ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಚಕ್ಕೆ ಮತ್ತು ಲವಂಗ ಕುಟ್ಟಿಟ್ಕೊಂಡಿದ್ನಲ್ಲ, ಆ ಪೌಡ್ರನ್ನ ಹಾಕಿ ಮಿಕ್ಸ್ ಕೊಡ್ತೀನಿ, ಫ್ರೈ ಮಾಡ್ತೀನಿ ಸ್ವಲ್ಪ. ಇದರ ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೋತೀನಿ. ಈ ಪಲಾವ್ನ ನಾನು ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಇದನ್ನು ನನಗೆ ಕಲಿಸ್ಕೊಟ್ಟವರು ಹಾಸನದಲ್ಲಿದ್ದಾರೆ ಒಬ್ಬರು, ರತ್ನಮ್ಮ ಆಂಟಿ ಅಂತ. ಅವ್ರನ್ನ ನೋಡಿ ಕಲ್ತಿದ್ದು ನಾನು. ನಾವು ಹೆಣ್ಮಕ್ಳು ಅಡುಗೆಗಳನ್ನ ಕಲಿಯೋವಾಗ ಯಾರ್ದಾದ್ರೂ ಒಬ್ರದ್ದು ನೋಡ್ಕೊಂಡು ಕಲ್ತಿರ್ತೀವಲ್ವ, ಹಾಗೆ ನಾನು ರತ್ನಮ್ಮ ಆಂಟಿ ಹತ್ರ ಈ ಟೊಮ್ಯಾಟೊ ಬಾತು, ಆಮೇಲೆ ಪಲಾವು ಇದನ್ನೆಲ್ಲ ಅವ್ರ ಹತ್ರ ಬರೆಸ್ಕೊಂಡಿದ್ದೆ ನಾನು ಡೈರಿನಲ್ಲಿ. ಮುಂಚೆ ನಾವು ಸುಧಾ ತರಂಗ ಎಲ್ಲ ಓದ್ತಾ ಇದ್ವಲ್ಲ, ಆಗ ಸುಧಾ ತರಂಗದಲ್ಲಿ ಹೊಸ ರುಚಿ ಏನಾದರೂ ಬಂತು ಅಂತಂದರೆ ಒಂದು ಹೊಸ ಡೈರಿ ಸಿಕ್ತು ಅಂದರೆ ಅದು ಖುಷಿಯಾಗಿ ಅದರಲ್ಲಿ ಬರ್ಕೋತಾ ಇದ್ವಿ. ನೀವು ಕೂಡ ಆ ಥರ ಬರ್ಕೋತಾ ಇದ್ರಾ? ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ. ಹೊಸ ರುಚಿ ಬರ್ಕೋತಾ ಇದ್ವಿ, ಮಾಡ್ತಿದ್ವೋ ಬಿಡ್ತಿದ್ವೋ ಬರ್ಕೋತಾ ಇದ್ವಿ ಸಂತೋಷವಾಗಿ. ನ್ಯೂಸ್ ಪೇಪರ್ನಲ್ಲಿ ಹೊಸ ರುಚಿ ಬಂದರೆ, ಮ್ಯಾಗ್ಝಿನ್ಸಲ್ಲಿ ಬಂದರೆ ಬರ್ಕೊಂಡು ಟ್ರೈ ಮಾಡ್ತಾಯಿದ್ವಿ. ಪಲಾವ್ 3-4 ಥರದಲ್ಲಿ ಮಾಡ್ತೀನಿ ನಾನು. ಅದರಲ್ಲಿ ಈ ಥರ ಮಾತ್ರ ಆಂಟಿಯಿಂದ ಕಲಿತಿದ್ದು. ಟೊಮ್ಯಾಟೊನು ಚೆನ್ನಾಗಿ ಬಾಡಿಸ್ಕೋಬೇಕು.
ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ. ಒಂದು 8-10 ಹಸಿಮೆಣಸಿನ್ಕಾಯಿಗಳನ್ನ ಮಧ್ಯಕ್ಕೆ ಸೀಳಿಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಮೆಣಸಿನ್ಕಾಯಿ ಯಾವ ಥರ ಖಾರ ಇದೆ, ಎಷ್ಟು ಬೇಕಾಗತ್ತೆ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 300 ಗ್ರಾಮಷ್ಟು ರೈಸ್ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಮಾಡ್ತಾ ಇರೋದು ಇದು ಅಳತೆ. ಈಗ ಅದಕ್ಕೆ ತರಕಾರಿಗಳು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಅವರೆಕಾಳು ಎಲ್ಲನೂ ಒಂದಾದ ನಂತರ ಒಂದು ಹಾಕ್ಕೋತಾ ಹೋಗ್ತೀನಿ. ಇದನ್ನು 1-2 ನಿಮಿಷ ಬಾಡಿಸ್ಕೋತೀನಿ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಜೀರಾ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ತೊಗೊಂಡಿರೋ ಜೀರಾ ರೈಸ್ನ ಚೆನ್ನಾಗಿ ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅಷ್ಟನ್ನು ಈಗ ಕುಕ್ಕರಿಗೆ ಸೇರಿಸ್ಕೋತೀನಿ. ಮಳೆ ನಿಂತಿದೆ, ಆದರೂ ನೋಡಿ ಯಾವ ಥರ ಇದೆ ಹೊರಗಡೆ ಅಂತ. ನೆನ್ನೆ ಸ್ವಲ್ಪ ಬಿಸಿಲು ಬಂದಿತ್ತು, ಇವತ್ತು ಮತ್ತೆ ಬಿಸಿಲಿನ ಸುದ್ದಿ ಇಲ್ಲ. ಅಕ್ಕಿನ ಪೂರ್ತಿಯಾಗಿ ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಮಿಕ್ಸ್ ಕೊಡಬೇಕು. ಲಾಸ್ಟಿಗೆ ಮುಚ್ಚಳ ಮುಚ್ಚಬೇಕಾದ್ರೆ ತೆಂಗಿನ ತುರಿ ಇತ್ತಲ್ಲ, ತೆಂಗಿನ ತುರಿ ಮತ್ತು ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಈಗ ಇದಕ್ಕೆ ತೆಂಗಿನ ತುರಿ ಮತ್ತು ಪುದೀನ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಪಲಾವು ಕೆಲವೊಂದು ಸಲ ಪಲಾವ್ ಏನಾಗುತ್ತೆ ಅಂತಂದರೆ ಕುಕ್ಕರ್ ಸೀಟಿ ಕೊಟ್ಟವಾಗ ಮಸಾಲೆ ಎಲ್ಲ ಮೇಲ್ಗಡೆ ನಿಂತಿರುತ್ತೆ, ಕೆಳಗಡೆ ಅನ್ನ ಒಂಥರ ಮುದ್ದೆ ಆದಂಗೆ ಆಗುತ್ತಲ್ವ. ಆ ಥರ ಆಗಬಾರ್ದು ಅಂತಂದರೆ ಅದಕ್ಕೆ ನಾನು ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಅಂತಂದರೆ ಕುಕ್ಕರ್ ಮುಚ್ಚಳನ ವೆಯ್ಟ್ ಹಾಕ್ದೇನೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಅದು ಸ್ಟೀಮ್ ಬರುತ್ತಲ್ಲ ಅದರ ತುದಿಯಿಂದ, ಆ ಸ್ಟೀಮ್ ಬಂದವಾಗ ಅದನ್ನು ಮತ್ತೆ ಓಪನ್ ಮಾಡಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ತೀನಿ. ಈ ನಡುವೆ ಬೇಕಂದರೆ ನೀವು ಉಪ್ಪು ಖಾರ ಸರಿಯಾಗಿ ಹಿಡಿದಿದೆಯೋ ಇಲ್ವೋ ಅಂತ ಒಂದು ಸಲ ಬೇಕಾದರೂ ಚೆಕ್ ಮಾಡ್ಕೋಬೋದು. ಟೇಸ್ಟ್ ನೋಡಿಕೊಂಡು ಮತ್ತೆ ಚೆಕ್ ಮಾಡ್ಕೋಬೋದು. ಈಗ ವೆಯ್ಟ್ ಹಾಕ್ತೇನೆ ಇದು ಸ್ಟೀಮ್ ಬರೋದನ್ನು ವೆಯ್ಟ್ ಮಾಡಿ, ಸ್ಟೀಮ್ ಬಂದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ವೆಯ್ಟ್ ಹಾಕಿ 2 ವಿಸಲ್ ತಗೊಂಡ್ರೆ ಸಾಕು. ಈಗ ನೋಡಿ ಸ್ಟೀಮ್ ಬರ್ತಾ ಇದೆ. ಈ ಥರ ಸ್ಟೀಮ್ ಬಂದವಾಗ ಕುಕ್ಕರ್ನ ಸಿಮ್ಮಿಗೆ ಇಟ್ಕೊಂಡು ಲಿಡ್ನ ಓಪನ್ ಮಾಡಿ ಈ ಥರ ಸ್ಟೀಮ್ ಬರಬೇಕಾದ್ರೆ ಕುಕ್ಕರ್ನ ಸಿಮ್ಮಿಗೆ ಇಟ್ಕೊಂಡು ಲಿಡ್ನ ಓಪನ್ ಮಾಡಿ ಮತ್ತೊಂದು ಸಲ ಮಿಕ್ಸ್ ಕೊಡಬೇಕು. ಈ ಥರ ಮಾಡಿದ್ರೆ ಮಸಾಲೆ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ, ಆಮೇಲೆ ಮೇಲ್ಗಡೆ ಬರಲ್ಲ. ಟೇಸ್ಟ್ ಬೇಕಾದರೆ ನೀವು ಇನ್ನೊಂದು ಸಲ ಫೈನಲಾಗಿ ಚೆಕ್ ಮಾಡ್ಕೋಬೋದು. ನಾನು ನೋಡಿದ್ದೀನಿ ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆ. ಇದಾದ ನಂತರ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ತಗೋತೀನಿ.